ಇವತ್ತು ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. 2 ಡಿಜಿಟ್ಸ್ ನಂಬರ್ಸಿಂದ ಯಾವ ಥರ ಈಸಿಯಾಗಿ ಮಲ್ಟಿಪ್ಲೈ ಮಾಡೋದು ಅಂತ ನೋಡೋಣ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 61 ಇಂಟು 19. 61ನ 91ಇಂದ ಮಲ್ಟಿಪ್ಲೈ ಮಾಡೋದು. ಸೊ ಫಸ್ಟ್ ನಾವು 1 ಬೈ 1 ಬರ್ಕೊಳ್ಳೋಣ. 61 ಬೈ 19 ಮಲ್ಟಿಪ್ಲಿಕೇಶನ್ ಅಲ್ವಾ ನಾವು ಮಾಡ್ತಾ ಇರೋದು. ಸೊ ಈಗ 1 ಆ್ಯಂಡ್ 9ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 9 1s 9. ನೆಕ್ಸ್ಟ್ 6 ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್. 6 9s 54 ಪ್ಲಸ್ ಫಸ್ಟ್ 1ನ 9ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 9 1s 9. ಸೊ ಬರ್ಕೊಳ್ಳೋಣ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಹ್ಯಾಡ್ ಮಾಡ್ಕೊಳ್ಳೋಣ. 6 9s 54 ಪ್ಲಸ್ 1 1s 1. ಸೊ ಇವೆರಡು ಹ್ಯಾಡ್ ಮಾಡಿದ್ರೆ ನಮಗೆ 55 ಬರುತ್ತೆ. ಸೊ 5 ಬರ್ಕೊಂಡು ರಿಮೈನಿಂಗ್ 5ನ ಕ್ಯಾರಿ ಮಾಡೋಣ. ನೆಕ್ಸ್ಟ್ ಈಗ 6ನ 1ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 6 1s 6 ಪ್ಲಸ್ 5. 6 ಪ್ಲಸ್ 5 11. ಸೊ ಆನ್ಸರ್ ಈಸ್ 1159. ಸೊ ಹಾಗೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 86 ಇಂಟು 21. ಸೊ ಫಸ್ಟ್ ಈಗ 1 ಬೈ 1 ಬರ್ಕೊಳ್ಳೋಣ. 86 21. ಫಸ್ಟ್ ನಾವು ಏನು ಮಾಡಬೇಕು, 6ನ 1ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 6 1s 6. ಸೆಕೆಂಡ್ ಸ್ಟೆಪ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಹ್ಯಾಡ್ ಮಾಡೋದು. 8 1s 8. 6 2s 12. ಸೊ ಆನ್ಸರ್ ಈಸ್ 20. ಸೊ 0 ಬರ್ಕೊಂಡು 2 ಕ್ಯಾರಿ ತೊಗೊಳ್ಳೋಣ. ಸೊ ಈಗ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 8 2s 16. 16 ಪ್ಲಸ್ 2 18. ಸೊ ಈಗ ಆನ್ಸರ್ ಈಸ್ 1806. ಸೊ ಇದೇ ಥರ ಇನ್ನೊಂದು ಎಕ್ಸಾಂಪಲ್ 79 ಇಂಟು 80. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, 1 ಬರ್ಕೊಳ್ಬೇಕು. 79 80. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಸ್ಟ್ 9ನ ಮತ್ತು 0ನ ಮಲ್ಟಿಪ್ಲೈ ಮಾಡ್ಕೊಬೇಕು. 9 ಇಂಟು 0 0. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಹ್ಯಾಡ್ ಮಾಡ್ಕೊಬೇಕು. 7 ಇಂಟು 0 0. 9 8s 72. 72. ಸೊ 0 ಇಂಟು 0 ಪ್ಲಸ್ 72 72. ಸೊ 2 ಬರ್ಕೊಳ್ಳೋಣ. 7 ಕ್ಯಾರಿ ತೊಗೊಳ್ಳೋಣ. ಮತ್ತು ಕ್ರಾಸ್ 7 ಇಂಟು 8. 8 7s 56. 56 ಪ್ಲಸ್ 7 63. ಸೊ ಆನ್ಸರ್ ಈಸ್ 6320. ಈಗ ನೀವೇ ಟ್ರೈ ಮಾಡಿದ್ನ 39 ಇಂಟು 13 ಆನ್ಸರ್ ಎಷ್ಟು ಬರುತ್ತಂತ ಕಾಮೆಂಟ್ ಮಾಡಿ.